ಈ ವಾಟರ್ ಲಿಲಿಯಲ್ಲಿ ಎಂತ ಇರ್ತದೆ ಈ ಜೇನು ಹುಳಕ್ಕೆ ಅಂತ ನಂಗೆ ಇದು ನೋಡಿ ನನ್ನ ಅಪ್ಪಂದೊಂದು ಟ್ಯಾಲೆಂಟ್. ನಾನು ಇದನ್ನು ಗೊತ್ತಾ, ಅದು ಹಿಂಗಾರದ್ದು ಹಾಳೆ ಉಂಟಲ್ಲ, ಅದನ್ನು ಇವ್ರು ಬರುವಾಗ ರೆಡಿ ಮಾಡಿ ಹೇಳುದು ತಿನ್ನಲಿಕ್ಕೆ. ಇವನೊಬ್ಬ ಎಚ್ಚರದಲ್ಲಿ ಮೇಲೆ ಕೂತಿದ್ದಾನೆ, ಸಿಂಹಾಸನದಲ್ಲಿ ಕೂತ ಹಾಗೆ. ಸಿಂಹಾಸನದಲ್ಲಿ ಹಾಯ್ ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ದನಗಳಿಗೆ ಬೆಳಿಗ್ಗೆ ಇದು ಕುಡಿಲಿಕ್ಕೆ ಕೊಟ್ಟಾಯಿತು. ಅವ್ರು ಕುಡ್ದಾದಾಗೆ ಹೊರಗಡೆ ಕರ್ಕೊಂಡು ಹೋಗಬೇಕು. ಇಬ್ಬರಿಗೆ ಸಹ ಕೊಟ್ಟಿದ್ದೇನೆ. ಸ್ವಲ್ಪ ಸಗಣಿ ಆಗಿದೆ ಇವತ್ತು, ಅಂದರೆ ಮೈಗೆ ಅಲ್ಲ ಕೆಳಗಡೆಗೆ. ಇವತ್ತು ಸ್ವಲ್ಪ ಸೊಪ್ಪು ತರುವ ಅಂತ ಅಂದ್ಕೊಂಡಿದ್ದೇನೆ, ಯಾಕಂದರೆ ಮೊನ್ನೆಯಿಂದ ಬರೀ ಹುಲ್ಲೇ ಹಾಕ್ತಿದ್ದೇನೆ. ಹಾಗೆ ಸೊಪ್ಪು ಹಾಕೋದು ಸುಮಾರು 3-4 ಒಂದು ತಿಂಗಳೇ ಆಯಿತು ಅಂತ ಕಾಣಿಸ್ತದೆ ನನಗೆ. ಹಾಗೆ ಇವತ್ತು ಕೇಶವಣ್ಣ ಅಡಿಕೆ ತೆಗಿಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇದು ಕೊಯ್ಲಿದ್ದು, ನಮ್ಮದು ಅಡಿಕೆ ಕೊಯ್ಯೋದು ಬೆಳಗ್ಗೆನೇ ಬರಬೇಕಿತ್ತು. ಆದರೆ ಅವರು ನಿನ್ನೆ ಒಂದು ಕಡೆ ಕೊಯ್ಲಿಕ್ಕೆ ಹೋಗಿದ್ರು, ಅಲ್ಲಿ ಕಂಪ್ಲೀಟಾಗಿ ಆಗಲಿಲ್ಲಂತೆ. ಮತ್ತೊಂದು 10:30 ಆಗುವಾಗ ಆಗ್ಬೋದು. ಅದರ ನೆಕ್ಸ್ಟ್ ನಮ್ಮಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಈ ವರ್ಷ ಫಸಲು ತುಂಬ ಕಡಿಮೆ, ಅದಕ್ಕೆ ಅಡಿಕೆ ಇಕ್ಕಲಿಕ್ಕೆ ಜನ ಬರಲಿಕ್ಕೆ ಹೇಳಲಿಲ್ಲ, ನಾವೇ ಹೆಕ್ಕುವ ಅಂತ ಹೇಳಿ. ನಾನು ಬಹುಶಃ ಮೊದಲ ಸಲ, ಅಂದರೆ ನನಗೆ ಏಜ್ ಅಂದರೆ PUC ನೆಕ್ಸ್ಟಿಂದ ನೋಡ್ತಿರೋದ್ರಿಂದ ಅಡಿಕೆ ಮೊದಲ ಸಲ ಇಷ್ಟು ಕಡಿಮೆ ಇರೋದು. ಇಲ್ಲಂತ ಹೇಳಿದರೆ ಅಡಿಕೆ ಇಕ್ಕಲಿಕ್ಕೆ ಜನ ಬಂದೇ ಬರ್ತಾರೆ ನಮ್ಮಲ್ಲಿ. ಈ ವರ್ಷವೇ ಈ ಥರ. ಹಾಗೆ ಒಂದೊಂದು ವರ್ಷ ಒಂದೊಂದು ಥರ ನಾವು ಅಡ್ಜಸ್ಟ್ ಆಗ್ತಾ ಹೋಗಬೇಕು. ಅಗ್ರಿಕಲ್ಚರ್ ಅಂದರೆ ಯಾವಾಗಲೂ ಹಣ ಉಂಟು, ಯಾವಾಗಲೂ ಫಸಲು ಉಂಟು ಅಂತಲ್ಲ. ಒಂದು ವರ್ಷ ಏನೂ ಇರೋದಿಲ್ಲ, ಒಂದು ವರ್ಷ ಜಾಸ್ತಿ ಇರ್ತದೆ. ಅಂದರೆ ಕಳೆದ ವರ್ಷ ನಮಗೆ ಎಲ್ಲಕ್ಕಿಂತ ಜಾಸ್ತಿ ಅಡಿಕೆ ಇದ್ದದ್ದು. ಈ ವರ್ಷ ಕಡಿಮೆ. ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಈ ವಾಟರ್ ಲಿಲಿಯಲ್ಲಿ ಎಂತ ಇರ್ತದೆ ಈ ಜೇನು ಹುಳಕ್ಕೆ ಅಂತ ನಂಗೆ ಗೊತ್ತಿಲ್ಲ. ತಗೊಂಡೋಗುವಂಥದ್ದು ಸ್ವೀಟ್ ಏನಾದರೂ ಇರ್ಬೋದಲ್ಲ. ಯಾವಾಗಲೂ ಇರ್ತಾರೆ, 3-4 ಜನ ಇದ್ದೇ ಇರ್ತಾರೆ. ಜೇನು ಹುಳಗಳಿರ್ತಾರೆ ಕೊಂಡೋಗಲಿಕ್ಕೆ ಡೈಲಿ. ಇದು 4 ದಿವಸ ಅರಳ್ತದೆ ಇದು, ಆಮೇಲೆ ಮುದುಡ್ತದೆ. ಅಂದರೆ ಆಮೇಲೆ ಈ ಥರ ಬಿದ್ದು ಹೋಗ್ತದೆ ನೋಡಿ, ಈ ಥರ ಬಿದ್ದು ಹೋಗ್ತದೆ, ಮತ್ತು ಅರಳೋದಿಲ್ಲ. 4-5 ದಿವಸ ಅರಳೋದು. ಇದು ನೋಡಿ ನನ್ನ ಅಪ್ಪಂದೊಂದು ಟ್ಯಾಲೆಂಟ್. ನಾನು ಇದು ನಿಮಗೆ ವ್ಲಾಗಲ್ಲಿ ತೋರಿಸಿರಲಿಲ್ಲ, ಸುಮಾರು ಸಮಯ ಆಯಿತು ಮಾಡಿ. ಕ್ಯಾಟರ್ ಬಿಲ್ ಮಾಡಿದ್ದಾರೆ ಮಂಗಕ್ಕೆ ಬಿಡಲಿಕ್ಕೆ ಅಂತ ಹೇಳಿ. ಮಂಗಗಳು ಇಲ್ಲಿ ಬೊಂಡ ಕೊಯ್ಲಿಕ್ಕೆ ಬರ್ತಾರೆ ಮನೆ ಹತ್ತಿರಕ್ಕೆ, ಒಂದೊಂದು ಬರ್ತದೆ, ಅದಕ್ಕೆ ಸಿಂಗಲಿಗೆ ಬಿಡಲಿಕ್ಕೆ ಕ್ಯಾಟರ್ ಬಿಲ್ ಮಾಡಿದ್ದು ನೋಡಿ. ಅವರದೇ ಕ್ರಿಯೇಟಿವಿಟಿ ಇದು. ಚೆಂದ ಮಾಡಿ ನೈಸ್ ಮಾಡಿ ಬಿಟ್ಟಿದ್ದಾರೆ, ಒಳ್ಳೆ ಹೋಗ್ತದೆ. ಅಂದರೆ ಇದಕ್ಕಿಂತ ಮುಂಚೆ ಒಂದಿತ್ತು, ಅದು ರಬ್ಬರಿದು, ಅದು ಕಟ್ಟಾಯಿತು. ಅದಕ್ಕೆ ಅಪ್ಪನೇ ಮಾಡಿದ್ದು ಮರದ್ದು. ಹೇಗಾಗಿದೆ ಕಮೆಂಟಲ್ಲಿ ಹೇಳಿ ನನಗೆ. ದನಗಳನ್ನು ಕರ್ಕೊಂಡು ಬಂದ್ವಿ. ಚಳಿ ನಿನ್ನೆಯಿಂದ ಚಳಿ ತುಂಬ ಉಂಟಾಯ್ತಾ. ಈಗ ಸಾಧಾರಣ ಬಿಸಿಲು ಬಂದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಚೆಂದ ಸೊಪ್ಪು ಇರುವಲ್ಲಿ ಕರ್ಕೊಂಡು ಬಂದ್ವಿ, ಕಟ್ಟಿ ಹಾಕಿದ್ವಿ. ಇಲ್ಲಾಂದ್ರೆ ಅವರು ಒಂದೇ ಕಡೆ ಓಡೋದಲ್ಲಿ ಎಂತ ಸಹ ಸಿಗೋದಿಲ್ಲ ತಿನ್ನಲಿಕ್ಕೆ. ಇನ್ನು ಇವಳು ಉದಾಸೀನಿ ಅಂದರೆ ಉದಾಸೀನಿ, ಸಿಕ್ಕುವಷ್ಟು ಮೇಯ್ಲಿ ಅಂತೇಳಿ ಕಟ್ಟಿದ್ದೀನಿ. ಹೋಗುವ ಇನ್ನು. ಗುಡ್ ಮಾರ್ನಿಂಗ್ ಕಜ್ಜು. ಹೊರಗೆ ಹೋಗ್ಲಿಕ್ಕೆ ಕಲಿಸಿದಾಳೆ ಇವಳು. ಇನ್ನೂ ನೋಡು, ಟಿಂಕಿ ಕೂರ ಯಾರಾದರೂ ಹಿಡಿದ್ರೆ ನಿಮಗೆ ಸಾರಿ ಪಡಿತೇನೆ ನಾನು. ನೋಡಿ ಸರ್ವೆ ಮಾಡೋದು ಎಲ್ಲ ಕಡೆ ಹೋಗಿ. ಕಜ್ಜು ಬಾ. ಕಜ್ಜು ನೋಡಿ, ಕ್ಯೂಟ್ ಕಜ್ಜು, ಕ್ಯೂಟ್ ಕಜ್ಜು. ಅಂಡಿ ನೋಡಿ ಎಂತ ಮಾಡ್ತಿದ್ದಾನೆ ಅಂತ. ಹೂಗಿಡದ ಮೇಲೆ ಹತ್ತಿ ಇದು ಹಿಡಿಯುವುದಾ ಅಂತ, ಹಕ್ಕಿ ಹಿಡಿಲಿಕ್ಕೆ ಪ್ಲ್ಯಾನ್ ಮಾಡ್ತು ಕಾಣ್ತದೆ. ಅಂಡಿ ಬಾ. ನಾನು ಸೊಪ್ಪು ಮಾಡಲಿಕ್ಕೆ ಬಂದಿದ್ದೆ ನನ್ನೊಟ್ಟಿಗೆ. ನೋಡಿ ಇದೊಂದು ಓಡಾಡ್ತಾ ಉಂಟು. ಇದಕ್ಕಿಂತದೋ ಕುತ್ತಿಗೆ ಹತ್ರ ಪೆಟ್ಟಾಗಿದೆ. ಹಾಗೆ ನಾನು ಆಚೀಚೆ ಓಡಾಡುವಾಗ ನನ್ನ ಹಿಂದಿಂದಲೇ ಬರುವುದು ಅಂತ. ಅಂದರೆ ಮಿಡತೆಗಳು ಹಾರ್ತದಲ್ಲ ನನ್ನ ಹೆಜ್ಜೆಗೆ, ಅದನ್ನು ಹಿಡಿಯೋದು. ಇದೆಲ್ಲ ಸೊಪ್ಪು ಆಯಿತು, ಒಂದು ಕಟ್ಟ ಆಗುವಷ್ಟು ಸಾಧಾರಣ ಆಯಿತು. ನಾನು ನಮ್ಮ ತೋಟದ ಹತ್ರನೇ ಹಿಡಿದದ್ದು, ಅಪ್ಪ ಹೇಳಿದ್ರು ಇಲ್ಲಿ ಹಿರಿಲಿಕ್ಕೆ. ಅದಕ್ಕೆ ಇವತ್ತು ಮಧ್ಯಾಹ್ನ ಇದರದ್ದು ಸಾಂಬಾರು. ಇದು ಮೊನ್ನೆ ಸುಮಾರು ತಂದಿಟ್ಟಿದ್ದಾರೆ ಅಪ್ಪ, ನಮ್ಮ ಇಲ್ಲೇ ಮನೆ ಹತ್ರ ಆದ್ದು. ಇದಕ್ಕೆ ಎಂತ ಹೇಳೋದು ಅಂತ ಹೇಳಿ ಕಮೆಂಟಲ್ಲಿ. ನಾವು ಕೊಂಕಣಿಯಲ್ಲಿ ಪೀಲ ಅಂತ ಹೇಳ್ತೇವೆ, ಕೆಸುವಿನ ಕೆಳಗೆ ಆಗ್ತದಲ್ಲ, ಹಾಗೆ ನೀವೆಲ್ಲ ಎಂತ ಹೇಳ್ತೀರಿ ಅಂತ ಹೇಳಿ ಕಮೆಂಟಲ್ಲಿ. ಇದರದ್ದು ಮೇಲಿದು ಇದು ಸಿಪ್ಪೆ ಉಂಟಲ್ಲ, ಇದನ್ನೆಲ್ಲ ಚೆಂದ ಮಾಡಿ ರಿಮೂವ್ ಮಾಡಿ
ಆಮೇಲೆ ಪಲ್ಯ ಮಾಡ್ಕೊಳ್ಬೋದು, ಗಸಿ ಮಾಡ್ಕೊಳ್ಬೋದು, ಸಾಂಬಾರು ಮಾಡ್ಕೊಳ್ಬೋದು. ಹಾಗೆ ನಾನು ಸಾಂಬಾರು ಮಾಡ್ತಿದ್ದೇನೆ. ಸುಮಾರು ದಿವಸ ಆಯ್ತಲ್ಲ. ಇವತ್ತು ಅಪ್ಪನ ಹತ್ರ ಹೇಳಿದೆ ಬಸಳೆ ತೆಕ್ಕೊಡಿ ಅಪ್ಪ ಅಂತ. ಅಪ್ಪ ಇದನ್ನೇ ದೂರ ತಂದಿಡ್ತಿದ್ದಾರೆ, ಇದರದ್ದು ಮಾಡು ಅಂತೇಳಿ. ಹಾಗೆ ಮಧ್ಯಾಹ್ನ ಇದರ ಸಾಂಬಾರು. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಸ್ವಲ್ಪ ಹುಲ್ಲಿರ್ತು ಬರುವ ಅಂತ ಇದ್ದೇನೆ. ಅಪ್ಪ ನೋಡಿ ಇದು ನನಗೆ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ನಾನು ಸಾಂಬಾರಿಗೆ ಮಸಾಲೆ ರೆಡಿ ಮಾಡಬೇಕು. ಅದಕ್ಕೆ ಇದು ಸ್ವಲ್ಪ ಜಾರ್ತದೆ ಆಯಿತಾ ಯಾವಾಗಲೂ ಕ್ಲೀನ್ ಮಾಡುವಾಗ. ಮತ್ತು ಅಂಗಡಿಯಿಂದ ತಂದ ಸುಮಾರು ದಿವಸ ಇಟ್ಟಿರ್ತಾರಲ್ಲ, ಹಾಗೆ ನಿಮಗೆ ಅದು ಜಾರ್ದಿರಲಿಕ್ಕಿಲ್ಲ. ನಮ್ಮದು ಇದು ಫ್ರೆಶ್ ಮೊನ್ನೆ ಏನೋ ತೆಗೆದದ್ದು, ಹಾಗೆ ಸ್ವಲ್ಪ ಜಾರ್ತಾ ಇರ್ತದೆ. ಇದು ಒಳ್ಳೊಳ್ಳೆ ಥರ. ಇದೊಂಥರ ಬಟಾಟೆಗೆ ಅಲ್ಟರ್ನೇಟಿವ್ ಅಂತ ಹೇಳ್ಬೋದು. ಆಲೂಗೆಡ್ಡೆಯ ಬದಲಿಗೆ ಇದನ್ನು ತಿನ್ಬೋದು. ಸೇಮ್ ಅದೇ ಥರ ರುಚಿ, ಆದರೆ ಪರಿಮಳ ಒಂಥರ ಬೇರೆ ಥರ. ಮೆಣಸು, ತೆಂಗಿನ ತುರಿ, ಹುಣಸೆ ಹುಳಿ ಮತ್ತು ಕೊತ್ತಂಬರಿ, ಜೀರಿಗೆ ಇದು ಪೌಡ್ರ್ ಯೂಸ್ ಮಾಡ್ತಿದ್ದೇನೆ. ಅರಶಿನ, ಬೆಳ್ಳುಳ್ಳಿ ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಕಡ್ದಂಥ ಮಸಾಲೆಯನ್ನು ಇದಕ್ಕೆ ಹಾಕೋದು. ಇದು ಬೆಂದಾಗೆ ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಅಷ್ಟೇ ಸಿಂಪಲ್ ಸಾಂಬಾರು ಮಾಡೋದು ನಮ್ಮ ಮನೆಯಲ್ಲಿ. ನಾನು ಆಲ್ಮೋಸ್ಟ್ ಎಲ್ಲ ಹೀಗೇ ಮಾಡೋದು. ಮತ್ತು ನೀವು ರೆಸಿಪಿ ಮಾಡಲ್ಲ, ರೆಸಿಪಿ ಹಾಕಲ್ಲ ಅಂತೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಮಾಡೋದು ಯಾವಾಗಲೂ. ಇಲ್ಲ ಅಂತ ಹೇಳಿದರೆ ನಿನ್ನೆದಿದ್ದರೂ ಕೂಡ ನಿನ್ನೆದರಲ್ಲೇ ಊಟ ಮಾಡ್ತೇವೆ ನಾವು. ಹಾಗೆ ಪೋಖ್ರಿ ಶುಭ, ಪೋಖ್ರಿ ಶುಭಣ್ಣ ಪೋಖ್ರಿ ಶುಭಣ್ಣ ಗಂಡಿಕ್ಕೆ ಹೊಡಿಯೋದು ನೋಡಿ ನನಗೆ. ಕಿವಿಯೆಲ್ಲ ಹಿಂದಕ್ಕೆ ಹಾಕಿ ಒಂದು ಸ್ಟೈಲ್ ಮೇಂಟೈನ್ ಮಾಡ್ತಿದ್ದೇನೆ. ಅಯ್ಯೋ ಕುಚಿಕ್ಕು ಪೋಕಿ ಚುಪ್ಪಣ್ಣ ಗುഞ്ഞു. ಅಡಿಕೆ ತೆಗಿಲಿಕ್ಕೆ ಬಂದಿದ್ದಾರೆ ಕೇಶವಣ್ಣ. ಇಕೊಳ್ಳಿ ಅಡಿಕೆ ಎಂತ ಸಹ ಇಲ್ಲ ಈ ಸಲ. ಅಲ್ಲಲ್ಲಿ ಒಂದೊಂದೊಂದು ಉಂಟು. ನಿಮಗೆಲ್ಲ ಹೇಗೆ ಉಂಟು ಅಂತ ಹೇಳಿ ಫಸಲು. ನಮಗೆ ಮಾತ್ರ ನಮ್ಮ ಊರಲ್ಲೆಲ್ಲರಿಗೆ ಸಹ ಕಡಿಮೆ ಫಸಲು. ಅಲ್ಲಲ್ಲಿ ಒಂಚೂರು ಉಂಟು. ಸಂಜೆ ಆಯಿತು, 4:15 ಕಳೀತು. ಹಾಗೆ ದನಗಳನ್ನು ಕರ್ಕೊಂಡು ಹೋಗುವ ಅಂತ ಬಂದೆ. ಮಧ್ಯಾಹ್ನ ಮೇಲಿಂದ ಸುಮಾರು ಕೆಲಸ ಇತ್ತು. ಹುಲ್ ಮಾಡಿ ಕೇಶವಣ್ಣನಿಗೆ ಚಾಲ ಕೊಟ್ಟು ಹುಲ್ ತಂದು ಮನೆಗೆ ಹಾಕಿ, ಹಾಗೆ ಇನ್ನು ಇವ್ರನ್ನ ಕರ್ಕೊಂಡು ಬರಲಿಕ್ಕೆ ಬಂದೆ. ದನಗಳನ್ನು ಒಂದು ಹಟ್ಟಿಯಲ್ಲಿ ಕಟ್ಟಿ ಹಾಕಿ ಅಡಿಕೆ ಹಾಕಲಿಕ್ಕೆ ಹೋಗುವ ಅಂತ. ಇವತ್ತು ಅಡಿಕೆ ಅವರು ತೆಗಿಲಿಕ್ಕೆ ಬಂದಾಗಲೇ 11 ಗಂಟೆ ಆಗಿದೆ. ಆಮೇಲಿಂದ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಂಜೆ ಒಳಗೆ ಮುಗಿಸಿ ಹೋಗ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಗಣ್ಯನ ಸಹ ಬೇಗ ಬರಲಿಕ್ಕೆ ಹೇಳಿದ್ದೇನೆ. ಅವರನ್ನು ಡ್ರಾಪ್ ಮಾಡಬೇಕಲ್ಲ ಕೇಶವಣ್ಣ. ಅವರ ಮನೆಗೆ ಹೋಗ್ಬೇಕಂದ್ರೆ ಅದು ಕೊಕ್ಕೆಗಳನ್ನು ಸಹ ತಗೊಂಡು ಹೋಗಬೇಕು. ಹಾಗೆ ಅವರನ್ನು ಡ್ರಾಪ್ ಮಾಡಲಿಕ್ಕೆ ಇವರನ್ನು ಬರಲಿಕ್ಕೆ ಹೇಳಿದ್ದೇನೆ ಬೇಗ. ಹಾಗೆ ಇವರನ್ನು ಕರ್ಕೊಂಡು ಹೋಗೋದು ಬೇಗ. ಸೈಡಲ್ಲಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋಗೋದು ಈ ಪರ್ಸ. ನೋಡಿ ಅವಳಿಗೆ ಸಮಾಧಾನನೇ ಇಲ್ಲ ಅಪ್ಪರನ್ನು ಮೀಟ್ ಮಾಡೋದಿದ್ದರೆ. ಸೀದಾ ಅವರನ್ನು ಹೋಗಿ ಮಾತಾಡಿಸ್ಲೇ ಸಮಾಧಾನ ಇಲ್ಲ. ಅವರೆಂತ ಮಾಡುತ್ತಿದ್ದಾರೆ ಗೊತ್ತಾ, ಅದು ಹಿಂಗಾರದ್ದು ಹಾಳೆ ಉಂಟಲ್ಲ, ಅದನ್ನು ಇವ್ರು ಬರುವಾಗ ರೆಡಿ ಮಾಡಿ ಇಡೋದು ತಿನ್ನಲಿಕ್ಕೆ. ಈಗ ರೆಡಿ ಮಾಡ್ತಿದ್ದಾರಲ್ಲ, ಗೊತ್ತಾಯ್ತು ಅವಳಿಗೆ. ಅದಕ್ಕೆ ಓಡಿ ಬಂದದ್ದು. ಖುಷಿ ಒಂದು ಸಿಕ್ಕಿತಲ್ಲ. ಸೀದಾ ಹಟ್ಟಿ ಒಳಗೆ ಹೋಗ್ತಾಳೆ. ಅಪ್ಪ ಹಾಕ್ತಾರೆ ಅಂತ ಗೊತ್ತು ಅವಳಿಗೆ. ಅದಕ್ಕೆ ನೋಡಿ ಆಚೆಯಿಂದ ಹೋಗಿ ರೆಡಿಯಾಗಿ ನಿಲ್ತಾಳೆ. ಈಗ ಅಪ್ಪ ಅಮ್ಮನಿಗೆ ಬೇರೆ, ಮಗಳಿಗೆ ಬೇರೆ ಹಾಕ್ತಾರೆ. ಇದು ನೋಡಿ ಎಷ್ಟು ಬುದ್ಧಿ ಉಂಟು ಇವಳಿಗೆ ಅಂತ. ಅಮ್ಮನ ತಿನ್ಬೇಡ್ವೇ, ಅದು ಅಮ್ಮನಿಗೆ, ಚಿಕ್ಕದಕ್ಕೆ ಆಚೆಗೆ.
ಅಪ್ಪನ ಕ್ಯೂಟು ಮಗಳು ಅವಳೊಬ್ಳು. ಇದು ನೋಡಿ ಹಿಂಗಾರದ ಹಾಳೆ, ಇದನ್ನು ಅಪ್ಪ ಎರಡೆರಡು ಪೀಸ್ ಮಾಡಿ ಹಾಕ್ತಾರೆ. ತೋಟದಲ್ಲಿ ಸುಮಾರು ಹಿಂಗಾರ ಅರಳಿ ಬಿದ್ದಿರ್ತದಲ್ಲ, ಅದನ್ನು ತಗೊಂಡು ಬಂದು ದನಗಳಿಗೆ ಕೊಡೋದು. ಅವರಿಗೆ ಭಾರಿ ಇಷ್ಟ ಅದ, ಅಂದರೆ ಫೇವ್ರೇಟ್ ಫುಡ್ ಅಂತ ಹೇಳ್ಬೋದು. ಅವಳು ನೋಡಿ ಎಲ್ಲ ಕಡೆ ಹರಡಿಸೋಕೆ ತಿಂತಿದ್ದಾಳೆ. ಇವತ್ತು ಸೊಪ್ಪು ಒಳ್ಳೇದು ಹಾಕಿದ್ದೇನಲ್ಲ, ಭಾರಿ ಖುಷಿ ಆಗ್ಬೋದು ಮಲಗಲಿಕ್ಕೆ. ಅದು ಎಡಿಟಿಂಗ್ ಎಲ್ಲ ಆಯಿತು. ಇದು ರಾತ್ರಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಇವರು ನೋಡಿ ಅಂತೆ ಎಲ್ಲರೂ ಒಟ್ಟಿಗೆ ಇದ್ದಾರೆ. ಒಂದು ನನ್ನ ಅಮ್ಮ ಮತ್ತು ಅಮ್ಮಂದು ಚಿಕ್ಕ ಮಗು ಮತ್ತು ಸೀನಿಯರ್ ಅಣ್ಣನವರಿಬ್ಬರು ಎಲ್ಲರೂ ಹೇಗೆ ಮಲಗಿದ್ದಾರೆ ನೋಡಿ. ಇವನೊಬ್ಬ ಕಾವಲು ಕಾಯ್ಲಿಕ್ಕ ಅಂತ ಕಾಣಿಸ್ತದೆ. ನೀನೆಂತ ಸೆಕ್ಯೂರಿಟಿ ಕೆಲಸ ಮಾಡೋದಾ? ಯಾರಾದರೂ ಬರ್ತಾರಾ ಅಟ್ಯಾಕ್ ಮಾಡಲಿಕ್ಕೆ? ಮುಂಚೆ ನಾನು ಹೋಗ್ತೇನೆ ಅಂತೇಳಿ ಎಚ್ಚರದಲ್ಲಿದ್ದಾನೆ. ಬೇರೆಲ್ಲರೂ ಮಲಗಿದ್ದಾರೆ ನೋಡಿ ಅಂತೆ. ಶಂಭು, ನಂದಿಜ ನೋಡಿ, ಅವನಿಲ್ಲಿ ಜ್ಞಾನವೇ ಇಲ್ಲ ಯಾವ ಲೋಕದಲ್ಲಿದ್ದೇನೆ ಅಂತ. ಇವನೊಬ್ಬ ಎಚ್ಚರದಲ್ಲಿ ಮೇಲೆ ಕೂತಿದ್ದಾನೆ, ಸಿಂಹಾಸನದಲ್ಲಿ ಕೂತ ಹಾಗೆ. ಸಿಂಹಾಸನದಲ್ಲಿ ವಿರಾಜಮಾನನಾದ ಕಜ್ಜು. ಕಜ್ಜು, ಏ ಕಜ್ಜು, 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 ಕಜ್ಜನ. ನಂದಿಜನಿಗೆ ಒಳ್ಳೆಯದಾಗಿದೆ. ಸಿಗ್ತದೆ ನನಗೆ. ಅಂಡಿಜನಿಗೊಂದು ಖುಷಿಯೇ ಖುಷಿ. ಸುಮ್ಮನೆ ಕೂತಿದ್ದಾನೆ ಅವ, ಇಲ್ಲಾಂದರೆ ಪಸ್ ಅಂತ ಹೇಳಿ ಮಾಡ್ತಿದ್ದ. ಇವ ನೋಡಿ ತಮ್ಮಾಗಿ ಕೊಂಡಾಟ ಮಾಡೋದವನನ್ನು. ಇವನಿಗೆ ಸಹ ಮಾಡ ಹಾಗೇನೆ. ಇವರು ಮೂವರೇ ಇದ್ದಾರೆ ನೋಡಿ ಅಂತೆ, ಕ್ಯೂಟಿ ಪಾಯ್ಸ್. ಈಗ ಅಡ್ಜಸ್ಟ್ ಆಗಿದ್ದಾರೆ. ಇನ್ನು ಚಂದ ಆಟಾಡಲಿಕ್ಕೆ ಸಾಯ್ತಾನಲ್ಲ ಅವರೊಟ್ಟಿಗೆ ಅಲ್ಲ. ಕಜ್ಜೋ, ಕಜ್ಜೋಯ್. ಹಾಂ, ಕಜ್ಜು ಹಣ್ಣಂಗೆ ಉಪದ್ರ ಮಾಡು. ಇವರೊಂದು ನೋಡಲಿಕ್ಕೆ ಖುಷಿ ಆಗ್ತದೆ ಇವರಿಗೆ ಸಹ.